ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಂಗ ವೇದಂತ ವಿದ್ಯಾಸ್ಥಾನ ಅಭ್ಯಯೋಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಕುಂಭರಾಶಿಯವರೇ, ಈ ದಿನ 14/6/2026 ಭಾನುವಾರ, ಚತುರ್ದಶಿ ತಿಥಿ, ಅಮಾವಾಸ್ಯ ತಿಥಿ, ರೋಹಿಣಿ ನಕ್ಷತ್ರ, ಧೃತಿಯೋಗ ಹಾಗೂ ಶೂಲಯೋಗಗಳ ಸಂಯೋಜನೆ ಇರುವಂತಹ ದಿನ. ಈ ದಿನದಲ್ಲಿ ಚತುರ್ದಶಿ ಮತ್ತು ಅಮಾವಾಸ್ಯ ತಿಥಿಯ ಆತ್ಮ ಪರಿಶೀಲನೆ ಪ್ರಭಾವ, ರೋಹಿಣಿ ನಕ್ಷತ್ರದ ಸ್ಥಿರತೆ ಮತ್ತು ಆಕರ್ಷಕ ಶಕ್ತಿ, ಜೊತೆಗೆ ಧೃತಿಯೋಗದ ಸಹನಾ ಶಕ್ತಿ ಹಾಗೂ ಶೂಲಯೋಗದ ಎಚ್ಚರಿಕೆಯ ಸೂಚನೆ ನಿಮ್ಮ ಉದ್ಯೋಗ, ಹಣಕಾಸು, ಯೋಜನೆಗಳು, ಸಂಬಂಧಗಳು ಮತ್ತು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತಿದ್ದಾವೆ. ಆದರೆ ಯಾವ ಕೆಲಸದಲ್ಲಿ ನಿಮಗೆ ಯಶಸ್ಸಾಗ್ತದೆ, ಯಾವ ವಿಷಯದಲ್ಲಿ ಜಾಗ್ರತೆಯಿಂದ ಇರಬೇಕು ಅನ್ನುವ ಸಂಪೂರ್ಣ ವಿಷಯವನ್ನು ತಿಳಿದುಕೊಳ್ಳೋಣ. ಈ ದಿನದ ಗ್ರಹಶಕ್ತಿಯನ್ನು ನೋಡೋದಾದರೆ, ಕುಂಭರಾಶಿ ಅಧಿಪತಿಯಾದಂಥ ಶನಿ ಸೂರ್ಯನ ದಿನವಾಗಿರೋದ್ರಿಂದ ಈ ದಿನ ಶನಿ ಮತ್ತು ಸೂರ್ಯ ಇಬ್ಬರ ಸಂಯುಕ್ತ ಪ್ರಭಾವ ಆಗಿರೋದ್ರಿಂದ ಮನಸ್ಸಿನಲ್ಲಿ ಗಂಭೀರತೆ ಮತ್ತು ಯೋಚನೆಗಳು ಹೆಚ್ಚಾಗ್ತದೆ. ಹೊಸ ಯೋಜನೆಗಳು ಮತ್ತು ಪ್ಲಾನಿಂಗ್ಗಳು ಮುಂದುವರಿತದೆ. ರಿಸರ್ಚ್ ಮತ್ತು ಅನಾಲಿಸಿಸ್ ಕಾರ್ಯಗಳಿಗೆ ಉತ್ತಮವಾದಂಥ ದಿನ ಆಗಿರ್ತದೆ. ಆದರೆ ಅಮಾವಾಸ್ಯೆಯ ಪ್ರಭಾವ ಇರೋದರಿಂದ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಅನ್ನುವಂಥದ್ದು ಉಂಟಾಗ್ತದೆ. ಶೂಲಯೋಗದ ಪ್ರಭಾವದಿಂದ ತಪ್ಪು ನಿರ್ಧಾರ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಜಾಗ್ರತೆಯಿಂದ ಇರಬೇಕು. ಆದ್ದರಿಂದ ತಾಳ್ಮೆ ಮತ್ತು ಸ್ಪಷ್ಟತೆ ಅತ್ಯಂತ ಮುಖ್ಯವಾಗಿರ್ತದೆ. ಚತುರ್ದಶಿ ಮತ್ತು ಅಮಾವಾಸ್ಯ ತಿಥಿಯ ಪ್ರಭಾವ ಇರೋದರಿಂದ ಹಳೆಯ ಸಮಸ್ಯೆಗಳು ನಿವಾರಣೆಯಾಗ್ತವೆ. ಆತ್ಮ ಪರಿಶೀಲನೆಗೆ ಅವಕಾಶಗಳು ಲಭ್ಯವಾಗ್ತದೆ. ಮನಸ್ಸಿನ ಶುದ್ಧೀಕರಣ ಉಂಟಾಗ್ತದೆ. ಇಂದು ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸ್ಬೋದು. ಮನಸ್ಸಿನಲ್ಲಿ ಒಳಚಿಂತನೆ ಹೆಚ್ಚಾಗ್ತದೆ. ಹೊಸ ನಿರ್ಧಾರಗಳಿಗೆ ಸಮಯ ತೆಗೆದುಕೊಳ್ಳುವಂಥದ್ದು ಅತ್ಯುತ್ತಮ ಅನ್ನುವಂಥದ್ದನ್ನು ತಿಳ್ಕೊಂಡು, ಆದರೆ ಹೊಸ ಹಣಕಾಸು ನಿರ್ಧಾರಗಳು ಬೇಡ ಅನ್ನುವಂಥದ್ದು ಭಾವನಾತ್ಮಕ ಪ್ರತಿಕ್ರಿಯೆಯನ್ನು ತಪ್ಪಿಸಬೇಕು. ರೋಹಿಣಿ ನಕ್ಷತ್ರದ ಪ್ರಭಾವ ಇರೋದರಿಂದ ಈ ದಿನ ಸ್ಥಿರತೆ, ಹಣಕಾಸು ಯೋಜನೆ, ಆಕರ್ಷಣೆ ಮತ್ತು ಜನಸಂಪರ್ಕಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತದೆ ಅನ್ನುವಂಥದ್ದು. ಆದರೆ ಅನ್ನೆಸೆಸರಿ ವೆಚ್ಚಗಳು ಹೆಚ್ಚಾಗೋ ಸಾಧ್ಯತೆ ಇರ್ತದೆ. ಧೃತಿಯೋಗ ಇರೋದರಿಂದ ಮನಸ್ಸಿನಲ್ಲಿ ಸ್ಥಿರತೆ, ನಿರ್ಧಾರ ತೆಗೆದುಕೊಳ್ಳುವಂಥ ಸಾಮರ್ಥ್ಯ, ಕೆಲಸದಲ್ಲಿ ಸಹನೆ ಅನ್ನುವಂಥದ್ದು ಇರ್ತದೆ. ಆದ್ದರಿಂದ ಕೆಲಸದಲ್ಲಿ ಸ್ಟಡಿ ಪ್ರೋಗ್ರೆಸ್ ಇರುತ್ತೆ. ಹಿರಿಯರ ಸಹಕಾರ ಅನ್ನುವಂಥದ್ದು ಇರ್ತದೆ. ಪ್ಲಾನಿಂಗ್ಗಳು ಉತ್ತಮಗೊಳ್ತವೆ ಅನ್ನುವಂಥದ್ದು. ಶೂಲಯೋಗದ ಪ್ರಭಾವ ಇರೋದರಿಂದ ಮಾತಿನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಸಾಧ್ಯತೆ ಇರ್ತದೆ. ಸಣ್ಣ ತಕರಾರುಗಳು ಉದ್ಭವ ಆಗ್ತದೆ. ಪ್ರಯಾಣದಲ್ಲಿ ಎಚ್ಚರಿಕೆ ಅನ್ನುವಂಥದ್ದು ಇರ್ತದೆ. ಆದ್ದರಿಂದ ವಾಹನ ಚಾಲನೆಯಲ್ಲಿ ಜಾಗ್ರತೆಯಿಂದ ಇರಬೇಕು. ಕೋಪವನ್ನು ನಿಯಂತ್ರಿಸಿಕೊಳ್ಬೇಕು. ಡಾಕ್ಯುಮೆಂಟೇಷನ್ ಮಾಡುವಂಥವರು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಬೇಕಾಗ್ತದೆ. ಉದ್ಯೋಗ ಫಲ, ಕುಂಭರಾಶಿಯವರ ಉದ್ಯೋಗಸ್ಥರಿಗೆ ಇಂದು ಮಿಶ್ರ ಫಲ, ಆದರೆ ಪ್ರಗತಿ ತರುವಂಥ ದಿನವನ್ನು ಸೂಚಿಸ್ತಾ ಇದೆ. ಪೆಂಡಿಂಗ್ ಕಾರ್ಯಗಳನ್ನು ಮುಗಿಸುವಂಥ ಸಾಧ್ಯತೆ ಇರ್ತದೆ. ಓವರ್ ಥಿಂಕಿಂಗ್ ಬೇಡ. ಕ್ಷೇತ್ರವಾರು ಉದ್ಯೋಗ ಫಲವನ್ನು ನೋಡೋದಾದರೆ IT ಕ್ಷೇತ್ರದಲ್ಲಿರುವಂಥವರು, ಟೆಕ್ನಾಲಜಿ ಕ್ಷೇತ್ರದಲ್ಲಿರುವಂಥವರು ಹೊಸ ಐಡಿಯಾಗಳಿಂದ ಯಶಸ್ಸನ್ನು ಸಾಧಿಸ್ತಾರೆ ಅನ್ನುವಂಥದ್ದು. ಆದರೆ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಉತ್ತಮ ಪ್ರತಿಕ್ರಿಯೆಯನ್ನು ನೀಡುತ್ತದೆ. ಟೀಚಿಂಗಲ್ಲಿ, ಅಸ್ಟ್ರಾಲಜಿ, ರಿಸರ್ಚ್ ಕಾರ್ಯಗಳಲ್ಲಿ ಮಗ್ನರಾಗಿರುವಂಥವ್ರಿಗೆ ಆನ್ಲೈನ್ ಕ್ಲಾಸ್ಗಳು ಉತ್ತಮ ಫಲವನ್ನು ಕೊಡ್ತದೆ. ನಾಲೆಡ್ಜ್ ಶೇರಿಂಗ್ ಮಾಡೋದರಲ್ಲಿ ಯಶಸ್ವಿ ಆಗ್ತೀರ ಅನ್ನುವಂಥದ್ದು. ವ್ಯವಹಾರದ ಫಲ, ಇಂದು ವ್ಯವಹಾರದಲ್ಲಿ ಯೋಚನೆ ಮತ್ತು ಸಂಪರ್ಕದಿಂದ ಲಾಭ ಉಂಟಾಗ್ತದೆ. ಟೆಕ್ನಾಲಜಿ, ಆನ್ಲೈನ್ ಬಿಸ್ನೆಸ್ಸು, ಕೋಚಿಂಗು, ಕನ್ಸಲ್ಟೇಷನ್ನು, ರಿಸರ್ಚ್ ಸರ್ವಿಸ್ ಮಾಡೋವಂಥವ್ರಿಗೆ
ಲಾಭ ಬರುವಂಥ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಧನಲಾಭ ಉಂಟಾಗ್ತದೆ. ರಿಸಿಕ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಬೇಡ. ಹಣದ ಸೆಕ್ಯೂರಿಟಿ ಬಗ್ಗೆ ಯೋಚನೆಯನ್ನು ಮಾಡಿ. ಕುಟುಂಬದಲ್ಲಿ ಸ್ನೇಹಿತರ ಬೆಂಬಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಸಾಮಾನ್ಯ ಶಾಂತಿ ಇರ್ತದೆ, ಸಮಾಧಾನ ನಾರ್ಮಲ್ ಆಗಿರುತ್ತೆ ಇವತ್ತು. ಆದರೆ ಮಾತಿನಲ್ಲಿ ಎಚ್ಚರಿಕೆಯಿಂದ ಇರಲಿ. ಆರೋಗ್ಯದಲ್ಲಿ ನರಗಳಲ್ಲಿ ಬಾಧೆ, ನಿದ್ರೆಯಲ್ಲಿ ವ್ಯತ್ಯಾಸ, ಮಾನಸಿಕ ಒತ್ತಡಗಳು ಉಂಟಾಗುವಂಥ ಸಾಧ್ಯತೆಗಳಿದ್ದಾವೆ. ಆದ್ದರಿಂದ ಧ್ಯಾನ ಮತ್ತು ವಿಶ್ರಾಂತಿಗೆ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಪರಿಹಾರಕ್ಕಾಗಿ ಚಂದ್ರಶೇಖರನಿಗೆ ಹಾಲನ್ನು ಅರ್ಪಿಸಿ ಶನಿ ಮತ್ತು ಶಿವನ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿಮಾತು: ತಾಳ್ಮೆ, ಸ್ಪಷ್ಟತೆ ಮತ್ತು ಯೋಚಿಸಿ ಮಾಡಿದ ನಿರ್ಧಾರಗಳಿಂದ ಸವಾಲುಗಳ ನಡುವೆಯೂ ಸ್ಥಿರವಾದಂಥ ಯಶಸ್ಸು ತರುವ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕುಂಭರಾಶಿಯವರ ದಿನ ಭವಿಷ್ಯವನ್ನು ಆಲಿಸಿದಂಥ ತಮ್ಮೆಲ್ಲರಿಗೆ ಧನ್ಯವಾದಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ.